ಒಂದು ಲಾಸ್ಟ್ ಟೈಮ್ ನಮ್ಮ ದಳಪತಿಗೋಸ್ಕರ ಎಸ್ ಅಂತೂ ಫೈನಲಿ ಜನನಾಯಕನ್ ಸಿನಿಮಾನ ನೋಡಿದಂತೂ ಆಯಿತು. ಇನ್ನು ಹಾನೆಸ್ಟ್ ಆಗಿ ಸಿನಿಮಾ ಹೇಗಿದೆ ಅಂತ ಹೇಳೋದಾದರೆ, ಆ್ಯಸ್ ಎ ಮೂವಿ ಫ್ಯಾನ್ ಆಗಿ ಸಿನಿಮಾ ಸ್ವಲ್ಪ ಕಷ್ಟ ಆಯಿತು. ಆದರೆ ದಳಪತಿ ಫ್ಯಾನ್ ಆಗಿ ಸಿನಿಮಾನ ಫುಲ್ ಎಂಜಾಯ್ ಮಾಡಿದೆ ಕಣ್ರಪ್ಪ. ಇನ್ನು ಇದರ ಸ್ಟೋರಿ ಏನು ಅಂದರೆ, ಇಲ್ಲಿನ ಮುಖ್ಯ ಪಾತ್ರದ ಹೆಸರು ದಳಪತಿ. ಇವನು ಒಂದು ಟೈಮ್ನಲ್ಲಿ ಜೈಲಲ್ಲಿ ಇರ್ತಾನೆ. ಆಗ ಅವನಿಗೆ ಅಲ್ಲಿರೋವಂಥ ಜೈಲರ್ ಇವನಿಗೆ ಸಹಾಯ ಮಾಡಿರ್ತಾರೆ. ಸೊ ಆದ್ರಿಂದ ಇವನು ಜೈಲಿನಿಂದ ಹೊರ ಬಂದಾಗ ಅವನಿಗೆ ಅವರು ಮಾಡಿರುವಂಥ ಸಹಾಯದ ಋಣ ತೀರ್ಸೋಕ್ಕೋಸ್ಕರ ಅವನಿಗೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಅದೇನು ಅದಕ್ಕೋಸ್ಕರ ಇವನು ಏನೆಲ್ಲ ಮಾಡಬೇಕಾಗಿರುತ್ತೆ. ಹಾಗೆ ದಳಪತಿಯ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಏನೆಲ್ಲ ಆಗಿತ್ತು, ಅದರಿಂದ ಇವನಿಗೆ ಪ್ರೆಸೆಂಟಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಕೊನೆಗೆ ಇವನು ಇದನ್ನೆಲ್ಲ ಹೇಗೆಲ್ಲ ಫೇಸ್ ಮಾಡ್ತಾನೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರಲ್ಲಿರುವಂಥ ಬಿಗ್ಗೆಸ್ಟ್ ಪಾಸಿಟಿವ್ ಏನು ಅಂದರೆ, ಅದು ಮತ್ತೇನಲ್ಲ ದಳಪತಿ ವಿಜಯ್ ಅವರ ಸ್ವ್ಯಾಗ್ ಲುಕ್ ಹಾಗೆ ಅವರ ಮ್ಯಾನರಿಸಮ್ಗೋಸ್ಕರನೇ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಸೊ ಅದಕ್ಕೋಸ್ಕರನೇ ಸಿನಿಮಾದಲ್ಲಿ ತುಂಬಾ ಫ್ಯಾನ್ ಮೂಮೆಂಟ್ಸ್ಗಳನ್ನ ಬರ್ಕೊಂಡಿದ್ದಾರೆ. ಸೊ ಆ ರೀತಿ ಬರ್ಕೊಂಡಿರುವಂಥ ಮೂಮೆಂಟ್ಸ್ಗಳು ಸಿನಿಮಾದಲ್ಲಿ ಫ್ಯಾನ್ಸ್ಗಳಿಗೆ ಹಬ್ಬದೂಟ ಉಣಿಸ್ಬಿಡುತ್ತೆ. ಆ ಲೆವೆಲ್ಗೆ ವರ್ಕ್ ಆಗಿದೆ ಆ ಫ್ಯಾನ್ ಮೂಮೆಂಟ್ಸ್ಗಳು. ಹಾಗೆ ಸಿನಿಮಾದಲ್ಲಿ ತುಂಬಾ ಕಡೆ ಅವರ ಹಳೆ ಸಿನಿಮಾಗಳ ರೆಫರೆನ್ಸ್ನ ಹಾಗೆ ಅವರ ಈಗಿನ ಪ್ರೆಸೆಂಟ್ ಪೊಲಿಟಿಕ್ ಲೈಫ್ನಲ್ಲಿರುವಂಥ ರೆಫರೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಿನಿಮಾದಲ್ಲಿ ತುಂಬ ಎಲಿವೇಶನ್ಸ್ನ ಕೊಟ್ಟಿದ್ದಾರೆ. ಅದರಲ್ಲೂ ಸಿನಿಮಾದಲ್ಲಿ ಕೆಲವೊಂದು ಎಲಿವೇಶನ್ಸ್ಗಳನ್ನ ಕೊಟ್ಟಿದ್ದಾರೆ ಪೀಕ್ ಲೆವೆಲ್ ಅನ್ಬೋದು. ಫ್ಯಾನ್ಸ್ಗಳು ಆ ಸೀನ್ಸ್ಗಳಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ. ಸೊ ಆ ರೀತಿ ಸೀನ್ಸ್ಗಳು ಸಿನಿಮಾದಲ್ಲಿ ತುಂಬಾನೇ ಬರ್ಕೊಂಡಿದ್ದಾರೆ. ಆ್ಯಂಡ್ ಆ ರೀತಿ ಬರ್ಕೊಂಡಿರುವಂಥ ಎಲ್ಲ ಸೀನ್ಸ್ಗಳು ಕೂಡ ಸಿನಿಮಾದಲ್ಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಯಿತು. ಹಾಗೆ ಸಿನಿಮಾದಲ್ಲಿ ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ, ಇದರಲ್ಲಿ ಇದ್ದಂಥ ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಸಾಂಗ್ಸ್ಗಳು ಸಿನಿಮಾಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೂ ತಪ್ಪಾಗೋದಿಲ್ಲ. ಆ ಲೆವೆಲ್ಗೆ ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳಾಗಿರ್ಬೋದು, BGMsಗಳಾಗಿರ್ಬೋದು ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಈ ಸಿನಿಮಾ ಇಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗೋ ಕಾರಣನೇ ಇದರಲ್ಲಿರುವಂಥ BGMsಗಳು. ಇದರಲ್ಲಿ ಇರುವಂಥ ಸಾಂಗ್ಸ್ಗಳು ಮಾತ್ರ ಸಿನಿಮಾದಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ. ಆ ಲೆವೆಲ್ಗೆ ಇದಾವೆ ಇದರಲ್ಲಿರುವಂಥ ಸಾಂಗ್ಸ್ಗಳು. ಸೊ ಇದೆಲ್ಲ ಈ ಸಿನಿಮಾದ ಪಾಸಿಟಿವ್. ಆದರೆ ಇನ್ನು ಇದರ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಈ ಸಿನಿಮಾದಲ್ಲಿ ನನಗೆ ಮೇಜರ್ ಆಗಿ ನೆಗೆಟಿವ್ ಅನ್ಸಿದೆ ಅಂದರೆ, ಇದರಲ್ಲಿ ಇದ್ದಂಥ ಸ್ಕ್ರೀನ್ ಪ್ಲೇ ಎಂತ ಮಾಡ್ಕೊಂಡಿದ್ರಂತ ಗೊತ್ತಿಲ್ಲ. ಆ ಲೆವೆಲ್ಗೆ ದರಿದ್ರವಾಗಿತ್ತು ಇದರಲ್ಲಿ ಇರುವಂಥ ಸ್ಕ್ರೀನ್ ಪ್ಲೇ. ಅಂದರೆ ಅರ್ಥ ಆಗಲಿಲ್ಲ ಗುರು, ಎಂಥ ಸ್ಕ್ರೀನ್ ಪ್ಲೇನ ಬರ್ಕೊಂಡಿದ್ದಾರೆ ಅಂತ. ಆಲ್ರೆಡಿ ಗೊತ್ತಿತ್ತು ಇದು ರೀಮೇಕ್ ಸಿನಿಮಾ ಅಂತ, ಆದರೂ ಸಿನಿಮಾದಲ್ಲಿ ಸ್ಟೋರಿಯನ್ನು ಸ್ವಲ್ಪ ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು. ಅಂದರೆ ಇದರಲ್ಲಿ ಇರುವಂಥ ಸ್ಟೋರಿ ಹೇಗಿತ್ತು ಅಂದರೆ, ಅದೇ ಹಳೆ ಇಡ್ಲಿ ವಡೆ ಕತೆ ನೋಡ್ದಂಗೆ ಆಯಿತು ಅಷ್ಟೇ, ಹೊಸದಂತ ಏನು ಕೂಡ ಇರಲಿಲ್ಲ. ಹಾಗೆ ಸಿನಿಮಾದಲ್ಲಿ ನನಗೆ ಮೇಜರ್ ಆಗಿ ನೆಗೆಟಿವ್ ಅನ್ಸಿದಂದ್ರೆ, ಕೆಲವೊಂದು ಕಡೆ VFXನ ಯೂಸ್ ಮಾಡ್ಕೊಂಡಿದ್ದಾರೆ ಗುರು, ಹುಟ್ಟು ದರಿದ್ರವಾಗಿತ್ತು. ಆ ಲೆವೆಲ್ಗೆ VFXನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದೇನೇ ಆಗಿರಲಿ, ಇದು ದಳಪತಿ ಅವರ ಲಾಸ್ಟ್ ಸಿನಿಮಾ ಆಗಿರೋದ್ರಿಂದ ಈ ಮನುಷ್ಯನಿಗೋಸ್ಕರ ಆದರೂ ಈ ಸಿನಿಮಾನ ಒಂದ್ಸರಿ ಆದರೂ ಥಿಯೇಟ್ರಲ್ಲಿ ನೋಡ್ಲೇಬೇಕಂತೀನಿ. ಸೊ ಇನ್ನು ಓವರ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ಇದೊಂದು ಡೀಸೆಂಟ್ ಆಗಿರುವಂಥ ಬಿಲೋ ಆವ್ರೇಜ್ ಸಿನಿಮಾ ಅಂತೀನಿ. ನೀವೇನಾದ್ರೂ ವಿಜಯ್ ಅವರ ಫ್ಯಾನ್ ಆಗಿದ್ದು ಅವರ ಸಿನಿಮಾಗಳನ್ನ ಇಷ್ಟಪಡೋದಾಗಿದ್ರೆ ಈ ಸಿನಿಮಾನ ಡೆಫಿನೆಟ್ಲಿ ಹೋಗಿ ನೋಡಿ. ಈ ಸಿನಿಮಾ ಫುಲ್ ಎಂಟರ್ಟೈನ್ ಮಾಡುತ್ತೆ. ಎಂಟರ್ಟೈನ್ ಮಾಡೋದಲ್ಲದೆ ಫುಲ್ ಎಂಜಾಯ್ ಮಾಡ್ತೀರಾ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.